ನಮ್ಮ ಜೊತೆಗಿದ್ದಾರೆ ಅನುಶ್ರೀ ಅವರು. ಅನುಶ್ರೀ, ತುಂಬಾ ಜನ ಹೆಣ್ಮಕ್ಳಿಗೆ ಟಿವಿಲಿ ಬರಬೇಕು, ಟಿವಿಲಿ ಆಕ್ಟಿಂಗ್ ಮಾಡಬೇಕು, ಯಾಕಂದ್ರೆ ಅವ್ರಿಗೆಲ್ಲ ಹೆಂಗ್ ಬರಬೇಕು, ಏನ್ ಮಾಡಬೇಕು ಅಂತ ಏನು ಗೊತ್ತಿರಲ್ಲ. ಯಾಕಂದ್ರೆ ನೀವು ಮಂಗಳೂರಿಂದ ಬಂದು ಇವತ್ತು ಇಷ್ಟೊಂದೆಲ್ಲ ಮಾಡಿ ಇವಾಗ ಅವ್ರಿಗೆಲ್ಲ ಕೇಳ್ತಾರೆ ಹೆಂಗ್ ಬರಬೇಕು ಅಂತ. ನಂಗೆ ತುಂಬಾ ಜನ ಕೇಳ್ತಾರೆ ನಾವು ಆಂಕರಿಂಗ್ ಆಗಬೇಕು, ಏನ್ ಮಾಡಬೇಕು ಅಂತ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ? ದಯವಿಟ್ಟು ಬರಬೇಡಿ. ಯಾಕಮ್ಮ ನಾವೆಲ್ಲ ಹೋಗೋದು? ನಾವೆಲ್ಲ ಬಂದ್ಬಿಡ್ತೀವಿ, ನಾವೆಲ್ಲ ಹೋಗೋದು. ಯಾರು ಬರಬೇಡಿ, ಸುಮ್ಮನೆ ಇಲ್ಲ. ಯಾವುದೇ ಆಗಲಿ, ಆಂಕರಿಂಗ್ ಆಗಿರ್ಲಿ, ಆಕ್ಟಿಂಗ್ ಆಗಿರ್ಲಿ, ಮನುಷ್ಯನಿಗೆ ಡೆಡಿಕೇಶನ್ ಅನ್ನೋದು ಇರಬೇಕು. ನನಗೆ ಗೊತ್ತಿಲ್ಲ ಅನ್ನೋದನ್ನ ಕೂಡ ನಾನು ಕಲ್ತ್ಕೊಂಡು ಮುಂದಕ್ಕೆ ಬರ್ತೀನಿ ಅನ್ನೋ ಡೆಡಿಕೇಶನ್, ಛಲ ಇದ್ರೆ ಯಾರು ಏನ್ ಬೇಕಾದ್ರೂ ಆಗ್ಬೋದು. ನನಗೆ ಗಾಡ್ ಫಾದರ್ ಇಲ್ಲ, ನನಗೇನು ಇಲ್ಲ, ನಾನು ಹೆಂಗ್ ಬರೋದು? ನಮಗೆ ಯಾರಿದ್ರು ಗಾಡ್ ಫಾದರ್? ಅನುಶ್ರೀ ಅವರೆಲ್ಲ ಯಾರು ಇರ್ಲಿಲ್ಲ. ಇವತ್ತು ನೀವು ಈ ಮಟ್ಟಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಶ್ರಮ, ನಿಮ್ಮ ಪ್ರತಿಭೆ. ಖಂಡಿತ ಐ ಟೇಕ್ ದಟ್. ನಾನ್ ತಗೊಂತೀನಿ. ನಾನು ಕಷ್ಟಪಟ್ಟಿದ್ದೀನಿ, ನಾನು ಶ್ರದ್ಧೆಯಿಂದ ಕೆಲಸ ಮಾಡಿದೀನಿ, ಇವತ್ತಿಗೂ ಮಾಡ್ತಾ ಇದ್ದೀನಿ. ನನ್ನ ಕೆಲಸದ ಬಗ್ಗೆ ನನಗೊಂದು ಭಕ್ತಿ ಇದೆ, ಒಂದು ಭಯ ಇದೆ, ಒಂದು ಡೆಡಿಕೇಶನ್ ಇದೆ. ಅದು ಎಲ್ಲಾ ಫೀಲ್ಡ್ ಅಲ್ಲಿ ಎಲ್ಲರಿಗೂ ಇದ್ರೆ ಎಲ್ಲರೂ ನಾವು ಮುಂದುವರಿತೀವಿ ಸರ್. ಅಂದ್ರೆ ನೀವು ಇಷ್ಟು ವರ್ಷ ಆಯ್ತು, 8-9 ವರ್ಷ ಆಯ್ತು ಇಲ್ಲಿಗೆ ಬಂದು. ಹೌದು. ಯಾವತ್ತಾರು ಒಂದಿನ ಅಯ್ಯೋ ಇದು ಬೇಕಪ್ಪ, ಯಾವ್ದಕ್ ಬನ್ನೋ ಈ ಫೀಲ್ಡ್ಗೆ, ಬೇಕಾಗಿರ್ಲಿಲ್ಲ ಅಂತ ಅನ್ಸಿದ್ದೇನಾರ ಉಂಟಾ? ಅನ್ಸಿದ್ದುಂಟು. ಉಂಟಾ? ಯಾಕೆ ಬೇಕಿತ್ತು ಇವೆಲ್ಲ ಕೆಲಸ? ಅದೇನು ಆ ಘಟನೆ ಏನು, ಯಾವಾಗ? ಅದು ಏನಾಗ್ಬಿಡುತ್ತೆ ಅಂದ್ರೆ, ನೀವು ತುಂಬಾ ಕೆಲಸ ಮಾಡಿ 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 ನಿಮಗ್ ಸಿಗ್ಬೇಕಂತ ಬ್ರೇಕ್ ಸಿಗ್ಲಿಲ್ಲ. ನಿಮ್ಗೆ ಗೊತ್ತು ನೀವು ತುಂಬಾ ಟ್ಯಾಲೆಂಟೆಡ್ ಇದ್ದೀರಾ, ನಿಮ್ಗೆ ಸಿಗ್ತಾ ಇಲ್ಲ ಅಂದಾಗ ಅದೊಂದು ಹಸುವು ಇದೆಯಲ್ಲ, ಆ ಒಂದು ಹಸುವು ನಿಮ್ಗೆ ಆತರ ಯೋಚನೆ ಮಾಡ್ಬಿಟ್ರೆ. ಬಟ್ ಆ ಒಂದು ಕರೆಕ್ಟ್ ಟೈಮ್ಗೆ ನಮ್ ಜಿ ಅವರು ದೇವ್ರ ತರ ಬಂದ್ಬಿಟ್ಟು ಕಾಮಿಡಿ ಕಿಲಾಡಿಗಳು ಕೊಟ್ಬಿಟ್ಟು ಅನುಶ್ರೀ ಯಾರು ಅಂತ ಅವತ್ತು ಎಲ್ಲರಿಗೂ ತೋರ್ಸ್ಕೊಟ್ಬಿಟ್ರು. ಸೊ ಆ ಒಂದು ನೋವನ್ನ ಕೂಡ ದೂರ ಮಾಡಿದ್ ಜಿ ಅವರೇ. ಓಕೆ, ಒಂದು ಒಳ್ಳೆ ಕಾಲೇಜಿನ ಜೊತೆ ಮಾತಾಡ್ಬೇಕು ಅಂತ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ ಮೇಡಮ್? ನಾವು ತುಮಕೂರಿಂದ ಶೋಭಾ ಅಂತ ಮಾತಾಡ್ತಿರೋದು ಸರ್. ತುಮಕೂರಿನ ಶೋಭಾ ಅವರೇ, ನಮ್ ಜೊತೆಗೆ ಅನುಶ್ರೀ ಇದಾರೆ, ಅವ್ರ ಜೊತೆ ಮಾತಾಡ್ಬೋದು, ಮಾತಾಡ್ತೀರಾ? ಹಾ ಸರ್, ಕೊಡಿ ಸರ್. ಮಾತಾಡಿ. ಮಂಗಳೂರಿನ ಅನುಶ್ರೀ ಜೊತೆಗೆ ತುಮಕೂರಿನ ಶೋಭಾ. ನಮಸ್ಕಾರ ಶೋಭಾ. ಹಾ ನಮಸ್ಕಾರ ಅನುಶ್ರೀ ಅವರೇ. ನಮ್ ದೊಡ್ಡಮ್ಮನ ಹೆಸರು ಶೋಭಾನೆ. ಹೌದಾ? ಹೌದು. ಹೇಗಿದ್ದೀರಾ ಮೇಡಮ್? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಹಾ ನಾವ್ ಚೆನ್ನಾಗಿದ್ದೀವಿ ಮೇಡಮ್. ನಿಮ್ ಬನ್ನಿ ತುಮಕೂರಿಗೆ. ಎಷ್ಟ್ ಸಲಿ ಬಂದಿದ್ದೀನಿ, ನೀವೇ ಸಿಗ್ಲಿಲ್ಲ. ಇಲ್ಲ ಬನ್ನಿ ಮೇಡಮ್ ಅವರೇ. ಇದು ನೀವು ಆಕ್ಟಿಂಗ್ ಎಲ್ಲ ಮಾಡ್ತಿರಲ್ಲ ಮೇಡಮ್, ಈಗ ಟಿವಿ ಸೀರಿಯಲ್ಸ್ ಎಲ್ಲ ಮಾಡ್ತಿರಲ್ಲ. ಅಪರ್ಣ ಅವರು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ರು. ನೆಕ್ಸ್ಟ್ ನೀವೇ ಅಂತ ನಾವೆಲ್ಲ ಹೇಳ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅದು ನಾನೊಂದು ಆಶೀರ್ವಾದ ತರ ತಗೋತೀನಿ. ಹಾಗೇನೆ ನೆಟ್ಕೊಟ್ಟು ಜಿ ಟಿವಿಲಿ ನೀವು ಸೂಪರ್ ಹೀರೋ ಆಗ್ಬೇಕು ಮೇಡಮ್ ಅವರೇ. ಸೂಪರ್, ಥ್ಯಾಂಕ್ ಯು. ಇಲ್ಲ ಕರೆಕ್ಟ್, ಯಾರು ಹೀರೋ ಹೀರೋಯಿನ್ ಎಲ್ಲ ಇಲ್ಲ, ಚೆನ್ನಾಗ್ ಮಾಡೋರೆಲ್ಲ ಹೀರೋನೆ. ಅಷ್ಟು ಕಷ್ಟಪಟ್ಟು ಮುಂದೆ ಬಂದು ಜಿ ಕನ್ನಡ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಲ್ವಾ, ನಮ್ಗೆಲ್ಲ ತುಂಬಾ ಖುಷಿ ಆಗುತ್ತೆ. ಕನ್ನಡದ ಹುಡುಗಿ. ಥ್ಯಾಂಕ್ ಯು ಶೋಭಾರೆ. ಇನ್ ಮುಂದಕ್ಕೂ ಜಿ ಅಲ್ಲಿ ನಾವು ಮಾಡೋಂತ ಎಲ್ಲಾ ಕಾರ್ಯಕ್ರಮಗಳು, ನಾನಾಗಿರ್ಬೋದು ಯಾರೇ ಆಗಿರ್ಬೋದು, ನೀವೆಲ್ಲರೂ ನೋಡ್ಬೇಕು. ಆಕ್ಚುಲಿ ಎಲ್ಲ ನೋಡ್ತೀವಿ, ಆದ್ರೆ ನೀವು ಇದೇ ರೀತಿ ಎಲ್ಲ ನಡೆಸ್ಕೊಡಿ ಮೇಡಮ್. ಖಂಡಿತ ಖುಷಿ ಆಗುತ್ತೆ ನೋಡಕ್ಕೆ. ಖಂಡಿತ ಶೋಭಾ ಅವರೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾಳೆ ದಿನ ಸಾಯಂಕಾಲ 7 ಗಂಟೆಗೆ ಅನುಶ್ರೀ ನಡೆಸ್ಕೊಡ್ತಾ ಇದ್ದಾರೆ. ಕನ್ನಡದ ಒಂದು ದೊಡ್ಡ ಮ್ಯೂಸಿಕ್ ಅವಾರ್ಡ್ ನಾಳೆಯಿಂದ ಶುರು ಆಗುತ್ತೆ. ನಾಳೆ ಮತ್ತು ನಾಳಿದ್ದು ಶನಿವಾರ ಮತ್ತೆ ಭಾನುವಾರ ಜಿ ಮ್ಯೂಸಿಕ್ ಅವಾರ್ಡ್ ಸಂಜೆ 7 ಗಂಟೆಗೆ ಶುರು ಆಗುತ್ತೆ. ಅನುಶ್ರೀನೂ ಇರ್ತಾರೆ, ಅಲ್ಲೂ ಮುತ್ತುನು ಕೊಡ್ಸ್ಕೊಳ್ತಾರೆ. ಇವೆಲ್ಲ ನೋಡುವಂತ ಅದ್ಭುತವಾದಂತ ಕಾರ್ಯಕ್ರಮ.